ಓಕೆ, ಇನ್ನು ಆಟ ಅಂತ ಬಂದಾಗ ಕೆಲವೊಂದ್ಸತಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಂದಷ್ಟು ಮಿಸ್ಟೇಕ್ಸ್ ಆಗ್ಬಿಡತ್ತೆ. ಬಟ್ ಭವ್ಯ ಅವ್ರ ವಿಚಾರದಲ್ಲಿ ಅದು ತುಂಬ ಸಲ ಆಗ್ಬಿಡತ್ತೆ. ಅದು ವೀಕೆಂಡಲ್ಲಿ ಕೂಡ ಪ್ರಸ್ತಾಪ ಆಗುತ್ತೆ. ಆ್ಯಂಡ್ ಆಡಿಯನ್ಸ್ ಕೂಡ ಅದನ್ನ ಒಂದಷ್ಟು ಸೆಟ್ ಆಫ್ ಆಡಿಯನ್ಸ್ ಅದನ್ನ ಖಂಡಿಸಿದ್ರು. ಅಂದ್ರೆ ಈ ಥರದ್ದು ಆಗಬಾರ್ದಿತ್ತು ಅಂತೇಳಿ. ನೀವು ಭವ್ಯ ಅವ್ರ ಜೊತೆಗೆ ಇದ್ದಿದ್ರಿಂದ ಈ ವಿಚಾರ ಕೇಳ್ತಾ ಇದ್ದೀನಿ. ಅಂದ್ರೆ ಭವ್ಯ ಅವ್ರಿಗೆ ಅದು ಗೊತ್ತಾಗ್ತಿರ್ಲಿಲ್ವಾ ಹೇಗೆ ಅಂತ? ಅಂದ್ರೆ ಭವ್ಯ ಶಿ ಇಸ್ ನಾಟ್ ಅ ಪರ್ಟಿಕ್ಯುಲರ್ ಸ್ಪೋರ್ಟ್ಸ್ ಪರ್ಸನ್. ಈ ತರದ್ದು ಯಾವ್ದು ಸ್ಪೋರ್ಟ್ಸ್ ಇದರಲ್ಲಿ ಬಂದಿದ್ದಾರೆ. ಚೈತ್ರ ಅವ್ರು ನಮ್ಮ ಇಂಟರ್ವ್ಯೂ ನಲ್ಲೇ ಹೇಳಿದ್ರು, ತ್ರಿವಿಕ್ರಮ್ ಅವರು ಭವ್ಯನಿಗೆ ಆಲ್ಮೋಸ್ಟ್ 3 months ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ. ಅಂದ್ರೆ ಅವ್ರ ಎನರ್ಜಿ ಹೆಂಗ್ ಸೇವ್ ಮಾಡ್ಕೊಬೇಕು ಆ ತರದೆಲ್ಲ ತುಂಬಾ ಟಿಪ್ಸ್ ಕೊಟ್ಟಿದ್ದಾರೆ ಅವರಿಗೆ ಅಂತ ಹೇಳ್ತಾರೆ. ನನಗೆ ಅದನ್ನೇ ಹೇಳಿದೆ ನಾನು ಧರ್ಮಣ್ಣ, ಅನು, ಭವ್ಯ, ಇನ್ಶಿಯಲಿ ಧನು ಎಲ್ಲರೂ ಒಟ್ಟಿಗೆ ಜಿಮ್ ಮಾಡ್ತಿದ್ರಿಂದ ಎಲ್ಲರೂ ಒಟ್ಟಿಗೆ ವರ್ಕೌಟ್ ಮಾಡ್ತಾ ಇದ್ವಿ. ನನಗೆ ಫಿಟ್ನೆಸ್ ಫೀಲ್ಡ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಎಲ್ಲರಿಗೂ ಅಂದರೆ ಆಡ್ತಾನೆ ಬರ್ತಾ ಇದ್ವಿ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಕಾಂಪಿಟೇಷನ್ ಅನ್ನೋದು ಇಲ್ಲಿಂದನೇ ಇರಬೇಕು. ನಂದೇನಾದ್ರು ತಪ್ಪು ಮಾಡಿದ್ದೀನಿ ಅಂದರೆ ನೀವು ತಗೊಳ್ಳಿ, ನಿಮ್ದೇನಾದ್ರು ತಪ್ಪು ಮಾಡಿದ್ದೀನಿ. ಬಟ್ ಈ ಮಾರ್ನಿಂಗ್ ಸೆಷನ್ ಅನ್ನೋದೇನಿದೆ ನಮಗೆ ಫಿಟ್ನೆಸ್ ಸೆಷನ್ ಆಗಿರಬೇಕು ಅಂತ ಕೊನೆ ತನಕ ನಾವು ಫಿಟ್ನೆಸ್ ಸೆಷನ್ ಹಂಗೆ ಮೇಂಟೈನ್ ಮಾಡ್ಕೊಂಡ್ಬಂದ್ವಿ. ಆ ಫಿಟ್ನೆಸ್ ಎಲ್ಲರಿಗೂ ಹೆಲ್ಪ್ ಆಗಿದೆ ಅಷ್ಟೇ. ನಾನೇ ಏನೋ ಮಾಡಿದೆ, ನಾನೇ ಏನೋ ಹೇಳ್ಕೊಟ್ಟೆ, ನೋ, ಐ ಡೋಂಟ್ ಅಗ್ರಿ ಇಟ್. ಬಟ್ ಶೀ ಗ್ರಾಸ್ಪ್ ಇಟ್. ಇನ್ನು ಮಿಕ್ದವರು ಮಾಡ್ಬೋದಾಗಿತ್ತು, ಯಾಕೆ ಮಾಡಲಿಲ್ಲ ಅಂತಂದರೆ ನನಗೂ ಏನಾದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಮಾಡಿದ್ಲು, ತುಂಬ ಚೆನ್ನಾಗಿ ಟಾಸ್ಕ್ ಆಡಿದ್ರು ಭವ್ಯ ಅವರು. ಆ್ಯಂಡ್ ಅದೊಂದು ತುಂಬ ಬಂತು, ವಿಕ್ಕಿಯಿಂದನೇ ಭವ್ಯ ಅವ್ರು ಕೊನೆ ತನಕ ಬಂದರು. ನೋ ಚಾನ್ಸ್ ಅಟ್ ಆಲ್. ನಾನೇ ಬರೋದಾಗಿದ್ದಿದ್ರೆ ನಾನು ಅವ್ರನ್ನ ಯಾಕೆ ಕರ್ಕೊಂಬರ್ತಾ ಇದ್ದೆ ನನ್ನ ಕಾಂಪಿಟೇಟರ್ಗೆ. ಟಾಪ್ 6 ಅವರು ಇದ್ದಾರೆ ಅಂತಂದರೆ ಟಾಪ್ 1 ಅವರು ಹೋಗ್ಬೋದಾಗಿತ್ತಲ್ವ. ಸೊ ನನ್ನ ಆಟ ನಾನು ಆಡ್ಕೊಂಬಂದಿದ್ದಕ್ಕೆ ಟಾಪ್ 2 ತನಕ ಬಂದೆ. ಅವ್ರ ಆಟ ಅವ್ರು ಆಡಿದ್ದಾರೆ. ಆ್ಯಂಡ್ ಏಜ್ ಚಿಕ್ಕದಾದ್ರೂ ಅವರು ಅದನ್ನೇ ಬಿಗ್ ಬಾಸ್ ಹೇಳ್ತಾರೆ, ನೀವು ಏಜಲ್ಲಿ ಕಿರಿಯರಾಗಿದ್ರು ಆಟದಲ್ಲಿ ಹಿರಿಯರು ಅಂತ. ಆ ಆಟಗಳನ್ನೆಲ್ಲ ಆಡ್ಕೊಂಬಂದಿದ್ದಕ್ಕೆ ಅಲ್ವಾ ಅವ್ರು ಆ ಮಟ್ಟಿಗೆ ಬಂದಿದ್ದು. ಮ್ಯಾಮ್ ನಿಮ್ಗೆ ಅನ್ಸುತ್ತೆ ಅಂದ್ರೆ ಇಲ್ಲಿ ಟಿವಿಲಿ ಕೂತ್ಕೊಂಡು ನೋಡ್ಬೇಕಾದ್ರೆ ಹೆಂಗ ಅನ್ಸುತ್ತೆ ನನಗೆ ಗೊತ್ತಿಲ್ಲ. ಗೇಮ್ ನಾನು ಇನ್ನೂ ಅಂದ್ರೆ ಏನು ನೋಡಿಲ್ಲ, ಎಪಿಸೋಡ್ಸ್ ನೋಡಿಲ್ಲ. ಬಟ್ ಅಲ್ಲಂತೂ ನಮ್ಗೆ ಆತರತೆ ಇರುತ್ತೆ, ನಾವು ಗೇಮ್ ಬೇಗ ಕಂಪ್ಲೀಟ್ ಮಾಡಬೇಕು. ಆ ಇದ್ರಲ್ಲಿ ಆಗುತ್ತೆ ಮೇಡಮ್ ಅದು. ಅಂದ್ರೆ ಇಟ್ ಇಸ್ ನಾಟ್ ಸೋ ಇಂಟೆನ್ಷನಲ್. ಅಂದ್ರೆ ನಾನು ಆಚೆ ಕೂತ್ಕೊಂಡು ನೋಡ್ಬೇಕಾದ್ರೆ ಇಂಟೆನ್ಷನ್ ಅಲ್ಲ ಅಂತ ಅನ್ಸಕ್ ಸ್ಟಾರ್ಟ್ ಆಗಿತ್ತು. ನಾನು ಅದನ್ನೆಲ್ಲ ಪ್ರಶ್ನೆ ಮಾಡಿದ್ದೀನಿ, ನಾಮಿನೇಷನ್ಸ್ಗೆಲ್ಲ ತಗೊಂಡಿದ್ದೀನಿ. ವೆನ್ ಐ ಆಮ್ ಓನ್ಲಿ ಪ್ಲೇಯಿಂಗ್ ಈ ಥರದ್ದು ಆಗುತ್ತೆ, ತುಂಬ ಸತಿ ಆಗುತ್ತೆ. ಮೇ ಬಿ ನಮಗೆ ಆ ಗೇಮ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದನೋ, ಸ್ಪೋರ್ಟ್ಸ್ಗಳು ಆಡ್ಕೊಂಬಂದಿರೋದ್ರಿಂದ ಒಂದಷ್ಟು ಮಿಸ್ಟೇಕ್ಗಳನ್ನ ಅವಾಯ್ಡ್ ಮಾಡ್ತೀವಿ. ಬಟ್ ಎಲ್ಲೋ ಇದೊಂದು ಹರಿಬರಿಗಳಲ್ಲಿ ತುಂಬ ಜನದ್ದಾಗಿರುತ್ತೆ. ಆ್ಯಂಡ್ ಈಗ ಧನುದು ಆಯಿತು ಆ ಥರ ಅಂತಂದರೆ, ಈಗ ಉಸ್ತುವಾರಿಲಿ ರಜತ್ ಅವ್ರದ್ದಾಯಿತು ಒಂದಷ್ಟು ಕಡೆ ಮಿಸ್ಟೇಕು, ಹನುಮೂದಾಯಿತು ಆ ಥರ ಮಿಸ್ಟೇಕ್ಗಳು. ಸೊ ಇದೇ ಥರ ಮಿಸ್ಟೇಕ್ ಅದು ಒಂದು ಮಿಸ್ಟೇಕ್ ಅಷ್ಟೇ. ಸೊ ಇಟ್ ಹ್ಯಾಪನ್ಸ್ ವಿತ್ ದ ಫ್ಲೋ. ನಾಟ್ ಎಕ್ಸಾಕ್ಟ್ಲಿ ಮಾಡಲೇಬೇಕು ಅನ್ನೋ ಥರ ಯಾರೂ ಮಾಡಿರಲಿಲ್ಲ.